ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಸೇರಿ ಹಲವು ನೇಮಕಾತಿಗೆ ರಾಜ್ಯ ಸರ್ಕಾರ ಒಂದು ಲೆಕ್ಕದಲ್ಲಿ ಒಪ್ಪಿಗೆ ಕೊಟ್ಟಿದೆ. ಅದಕ್ಕೆ ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಶಿಕ್ಷಣ ಆಕಾಂಕ್ಷಿಗಳು ಮೇನ್ ಅಂಡ್ ಶಿಕ್ಷಣ ಆಕಾಂಕ್ಷಿಗಳು ಇದ್ದೀರಾ. ಪೊಲೀಸ್ ಇಲಾಖೆ ನೇಮಕಾತಿ, ಆರೋಗ್ಯ ಇಲಾಖೆ ನೇಮಕಾತಿ ಎಲ್ಲ ಸೇರಿ 30,000ದಿಂದ 40,000 ನೇಮಕಾತಿಯನ್ನ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳಿ ಕೂತಿದೆ. ಆ ನಿಟ್ಟಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಬಂದ್ಬಿಟ್ಟು ಪ್ರಕರಣ ಇತ್ಯರ್ಥ ಮಾಡಿಲ್ಲ. ಶೇಕಡ 50% ರಿಸರ್ವೇಶನ್ ಅಂಡರ್ ನೀವು ಮಾತ್ರ ನೇಮಕಾತಿ ಮಾಡಿ ಅಂತ ಹೇಳಿ ಈ ಹಿಂದೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಹೊಸ ಮಾರ್ಗ ಕೂಡ ಕೊಟ್ಟಿದೆ. ಈ ಮಾರ್ಗದ ಪ್ರಕಾರ ನಿಮಗೆ ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ತಡೆಯಾಜ್ಞೆಯಿಂದ ಸ್ಥಗಿತಗೊಂಡಿರುವ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಆರಂಭ ಮಾಡಬೇಕು, ಪುನಃ ಆರಂಭ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ಮಧ್ಯಂತರ ಮಾರ್ಗ ಹುಡುಕ್ತಾ ಇದೆ. ರಾಜ್ಯದಲ್ಲಿ ನಿಮಗೆ ಗೊತ್ತಿರೋಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಬಂದ್ಬಿಟ್ಟು ಶೇಕಡ 56%ಗೆ ಹೆಚ್ಚಿಸಿರೋ ಕಾರಣ ಬಂದ್ಬಿಟ್ಟು ಈ ಕಾನೂನು ಸಂಕಷ್ಟ ಕೂಡ ಎದುರಾಗಿದೆ. ಹೀಗಾಗಿ 50% ರಿಸರ್ವೇಶನ್ ಜಾಸ್ತಿ ಆಗಿರೋ ಕಾರಣ ಇದು ಬಂದ್ಬಿಟ್ಟು ಸಮಸ್ಯೆ ಕೂಡ ಆಗಿ ಕೋರ್ಟ್ಗೆ ಹೋಗಿದೆ. ಆಯ್ತಾ, ಈಗ ಶೇಕಡ 56% ಮೀಸಲಾತಿಯಲ್ಲಿ ಅಧಿಸೂಚನೆ ಹೊರಡಿಸಲು ಅವಕಾಶ ಇಲ್ಲ. ಏನಂದ್ರೆ ಈಗ ಅಂದ್ರೆ ಆಲ್ರೆಡಿ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಶೇಕಡ 56 ಅಂದ್ರೆ ಶೇಕಡ 56% ರಿಸರ್ವೇಶನ್ ಅಡಿ ನಿಮಗೆ ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಸರ್ಕಾರ ಚರ್ಚೆ ನಡೀತಾ ಇದೆ. ಪರಿಹಾರ ಅಂದ್ರೆ ನಿಮ್ಗೆ ಏನಾದ್ರು ಮಾಡಬಹುದು ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಶೇಕಡ 15% ಇರೋ ಮೀಸಲಾತಿನ 17%ಗೆ SC/ST ಅವ್ರದ್ದು ಅಂಡ್ ST ಅವ್ರದ್ದು ಶೇಕಡ 3% ಇದನ್ನ ಶೇಕಡ 7%ಗೆ ಇದನ್ನ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಕೂಡ ಮಾಡಿತ್ತು. ಈ ನಿಟ್ಟಿನಲ್ಲಿ ರಿಸರ್ವೇಶನ್ ಬಂದ್ಬಿಟ್ಟು 50% ಇದ್ದಿದ್ದು 56% ಕೂಡ ಆಗಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ನಿಮಗೆ ಆಲ್ರೆಡಿ ನಿಯಮ ಇದೆ, ಶೇಕಡ 50% ರಿಸರ್ವೇಶನ್ ಮೀರಬಾರದು ಅಂತ ಹೇಳಿ. ಇದು ಒಂದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮಹೇಂದ್ರ ಕುಮಾರನವರು ಹೈಕೋರ್ಟ್ಗೆ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ರು. 2025 ನವೆಂಬರ್ 19ರಂದು ಹೈಕೋರ್ಟ್ ಬಂದ್ಬಿಟ್ಟು ಹೆಚ್ಚುವರಿ ಮೀಸಲಾತಿಗೆ ತಡೆಯಾಜ್ಞೆ ನೀಡಿ 2025 ನವೆಂಬರ್ 11ಕ್ಕಿಂತ ಮೊದಲು ಯಾವೆಲ್ಲ ಅಧಿಸೂಚನೆ ಇತ್ತು ಅದಕ್ಕೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿತ್ತು. ಆ ನಿಟ್ಟಿನಲ್ಲಿ ಹೊಸ ನೇಮಕಾತಿಗೆ ನಿಮಗೆ ಸಂಕಷ್ಟ ಕೂಡ ಸಿಲುಕಿತ್ತು. ಈಗ ಏನಾಗಿದೆ ಅಂದ್ರೆ ಗುರುವಾರ ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಮಾಡ್ತಾರೆ. ಕಾನೂನು ತಂಡ ಬಂದ್ಬಿಟ್ಟು ನ್ಯಾಯಾಲಯಕ್ಕೆ ಒಂದು ಮಧ್ಯಂತರ ವ್ಯವಸ್ಥೆ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಲೈಕ್ ಏನಂದ್ರೆ ಸಿಂಪಲ್ ಆಗಿ ಸಿಎಂ ಅವರು ಕಾನೂನು ಸಲಹೆಗಾರರಿರ್ತಾರೆ. ಅವರು ಏನ್ ಮಾಡಬಹುದು, ಲೈಕ್ ಈಗ ನಮಗೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ, ಆಕಾಂಕ್ಷಿಗಳು ಕೂಡ ಇದ್ದಾರೆ, ಬೇರೆ ಏನಾದ್ರು ಆಪ್ಷನ್ಸ್ ಇದೆ ಏನ್ ಮಾಡಬಹುದು ಅಂತ ನೋಡೋದಾದ್ರೆ ಅಲ್ಲಿ ಮಧ್ಯಂತರ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರುತ್ತೆ. ಮಧ್ಯಂತರವಾಗಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸೋದು, ಈ ರೀತಿ ಆಕಾಂಕ್ಷಿಗಳಿಗೆ ತೊಂದರೆ ಕೂಡ ಆಗಿದೆ, ಏನಾದ್ರು ಮಾಡಬಹುದು ಅಂತ. ಹಾಗಾಗಿ ಶೇಕಡ 56% ಮೀಸಲಾತಿ ಅಂತ ನೇಮಕಾತಿ ಅಧಿಸೂಚನೆ ಹೊರಡಿಸೋದು ಅಂದ್ರೆ ಕೋರ್ಟ್ಗೆ ಮನವಿ ಮಾಡಿ ನಿಮಗೆ ಶೇಕಡ 56% ರಿಸರ್ವೇಶನ್ ಏನಿದೆ ಅದರ ಅನ್ವಯದಲ್ಲಿ ನಿಮಗೆ ಅಧಿಸೂಚನೆ ಅಂದ್ರೆ ನೋಟಿಫಿಕೇಶನ್ ಮಾಡೋ ರೀತಿ ಮಾಡಿ. ಬಟ್ ನೋಟಿಫಿಕೇಶನ್ ಮಾಡ್ತೀವಿ, ಬಟ್ ನೇಮಕಾತಿ ಮಾಡೋದಿಲ್ಲ. ಅದು ಹೇಗೆ ಅಂದ್ರೆ 50% ಮಿತಿ ಅಂದ್ರೆ 50% ಒಳಗಡೆ ಅಭ್ಯರ್ಥಿಗಳನ್ನ ನಾವು ಮಾತ್ರ ಆಯ್ಕೆ ಮಾಡ್ತೀವಿ. ನಿಮಗೆ ಇನ್ನು 6% ಏನಿದೆ, ಲೈಕ್ 6% ಏನಿದೆ ಅದನ್ನ ನಾವು ಹೋಲ್ಡ್ ಮಾಡ್ತೀವಿ. ಅದನ್ನ ನಿಮಗೆ ಅಂತಿಮವಾಗಿ ತೀರ್ಪು ಬರೋವರೆಗೂ ಅದನ್ನ ನಾವು ಹೋಲ್ಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸರ್ಕಾರದಲ್ಲಿ ಸ್ಪಷ್ಟ ನಿರ್ಣಯ ಆಗಬೇಕು, ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕು. ನಂತರ ಅವರು ಕೋರ್ಟ್ಗೆ ಮನವಿ ಮಾಡಿದ್ರೆ ಕೋರ್ಟ್ ಒಪ್ಪಿದ್ರೆ ಶೇಕಡ 50% ಅಂದ್ರೆ ಉಳಿದರ ನೇಮಕಾತಿ ಕೂಡ ಮಾಡ್ತಾರೆ. ಇನ್ನು 6% ಏನಿದೆ ರಿಸರ್ವೇಶನ್ ಅದು ಬಂದ್ಬಿಟ್ಟು ಹೋಲ್ಡ್ ಆಗುತ್ತೆ. ಅದನ್ನ ನಾವು ಏನಾದ್ರು ಕೋರ್ಟ್ ತೀರ್ಮಾನ ಮಾಡಿದ್ರೆ ಅದನ್ನ ನಾವು ಜಾರಿಗೆ ತರ್ತೀವಿ. ಕೋರ್ಟ್ ರಿಜೆಕ್ಟ್ ಕೂಡ ಮಾಡಿದ್ರೆ ಅದೇ 6% ನಿಮಗೆ ತೆಗೆದುಬಿಟ್ಟು ಈ ನೇಮಕಾತಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇದು ಒಂದು ಹೊಸ ತೀರ್ಪಾಗಿದೆ. ಇದು ಡಿಸಿಷನ್ ಪೆಂಡಿಂಗ್ ಇದೆ. ಸರ್ಕಾರದವರು ಏನಾದ್ರು ಕೋರ್ಟ್ಗೆ ಮನವಿ ಮಾಡಿ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ನಿಮಗೆ ನೇಮಕಾತಿ ಶುರು ಆಗುತ್ತೆ. ಪೊಲೀಸ್ ಇಲಾಖೆ ನೇಮಕಾತಿ, ಶಿಕ್ಷಕರ ನೇಮಕಾತಿ ಸೇರಿ ಎಲ್ಲ ನೇಮಕಾತಿಗೆ ಗೊಂದಲ ಕೂಡ ಆಗಿರೋ ಕಾರಣ ಮತ್ತೆ ಅವರು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ, ಗುಡ್ ಡಿಸಿಷನ್ ಹೋಗ್ಬೇಕಾ ಏನೋ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.